ಹಾಂ ಹೇಳಿ ಸರ್. ಹಾಂ, ಆದಿ ಮತ್ತು ತೇಜದು ಡಿವೋರ್ಸ್ಗೆಲ್ಲ ರೆಡಿಯಾಗಿದೆ ತಾನೇ? ಈಗೇನು ತೇಜಸ್ವಿನಿ ಡಿವೋರ್ಸ್ಗೆ ಒಪ್ಕೊಂಡ್ರೆ ಸಾಕಲ್ವಾ? ಹಾಂ, ಏನ ಇನ್ನೊಂದು ವರ್ಷ ಡೆಸರ್ಷನ್ ಪೀರಿಯಡಾ? ಅಂದರೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ವಾ? ಅಲ್ಲ ಅಲ್ಲ ಸರ್, ಏನು ಹೇಳ್ತಿದ್ದೀರಾ ನೀವು? ಅಲ್ಲಿಗೆ ಕಥೆ ಮುಗೀತು ಬಿಡಿ ಸರ್. ದಯವಿಟ್ಟು ಬೇರೆ ಏನಾದರೂ ದಾರಿ ಇದ್ರೆ ನೋಡಿ ಪ್ಲೀಸ್. ಆ ತೇಜಸ್ವಿನಿ ಸಂಬಂಧ ಮುಗಿದು ಹೋಗಬೇಕು ನಮ್ಮ ಜೊತೆ. ಪ್ಲೀಸ್ ಸರ್, ದಯವಿಟ್ಟು ಬೇರೆ ಯಾವುದಾದ್ರೂ ದಾರಿ ನೋಡಿ. ಓಕೆ ಅಮ್ಮ. ಅನಿ, ಯಾರ ಹತ್ರ ಮಾತಾಡ್ತಿದ್ಯೋ? ಲಾಯರ್ ಹತ್ರ ಮಾತಾಡ್ತಿದ್ದೆ ಅಮ್ಮ. ತಲೆ ಕೆಟ್ಟು ಹೋಯ್ತು ನನಗೆ. ಯಾಕಪ್ಪ, ಏನಾಯ್ತು? ಆ ತೇಜಸ್ವಿನಿ ಟೈಮ್ ಚೆನ್ನಾಗಿದೆ. ಏನು ಹಾಗಂದ್ರೆ? ಹೇಗಾದರೂ ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ತೊಲಗಿಸ್ಬೇಕು, ಆದಿತ್ಯನ ಜೊತೆ ಸಂಬಂಧ ಕಿತ್ತಾಕಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಏನಾಯ್ತು? ಈ ಕಾನೂನುಗಳು ಒಂದೊಂದು ಸಲ ತೊಡಕಾಗ್ಬಿಡುತ್ತಮ್ಮ. ಆಗೋ ಕೆಲಸಕ್ಕೆಲ್ಲ ವಿಘ್ನಗಳು. ಏನಂತೆ? ಅದೇನೋ ಇನ್ನೊಂದು ವರ್ಷ ಏನೂ ಮಾಡೋ ಹಾಗಿಲ್ವಂತೆ. ಅದೇನೋ ಡೆಸರ್ಷನ್ ಪೀರಿಯಡ್ ಅಂತಲ್ಲ, ಇನ್ನೊಂದು ವರ್ಷ ತಪ್ಪಿಗಿದ್ದು ಬಿಡಿ ಅಂದರು ಲಾಯರ್. ಅಯ್ಯೋ ರಾಮ, ಮತ್ತೆ ನೋಟಿಸು ಗಿಟ್ಟಿಸು ಅಂತೆಲ್ಲ ಆಯ್ತಲ್ಲೋ? ಅದೆಲ್ಲ ಆಯ್ತಮ್ಮ. ಆದರೆ ಈಗ ಈ ಥರ ಕತೆ ಹೇಳ್ತಿದ್ರ ಲಾಯರು. ಹೇಗಾದರೂ ಅವಳನ್ನ ತೊಲಗಿಸ್ಬಿಟ್ಟು ನೆಮ್ಮದಿಯಾಗಿರೋಣ ಅಂದ್ಕೊಂಡೆ. ಆದರೆ ಇನ್ನೂ ಒಂದು ವರ್ಷ ಕಾಯೋದು ಅಂದರೆ ದೊಡ್ಡ ತಲೆನೋವು. 1 ವರ್ಷ ತಾನೆ, ಕಾದ್ರಾಯ್ತು ಬಿಡೋ. ಅಮ್ಮ, ನಿನಗೆ ತೇಜು ಬಗ್ಗೆ ಗೊತ್ತಿಲ್ಲ. 1 ವರ್ಷ ಬೇಡ, 1 ತಿಂಗಳಲ್ಲಿ ದೊಡ್ಡ ಆಟ ಆಡ್ಬಿಡ್ತಾಳೆ. ಇವನು ಈ ಆದಿನೋ ದೊಡ್ಡ ಫಿಕಲ್ ಮೈಂಡೆಡು. ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ತಿರುಗಿಬಿಡ್ತಾನೆ. ಈಗಾಗಲೇ ತಮ್ಮ ಯಜಮಾನರು ಮಾಡಿರೋ ಸಂಧಾನಕ್ಕೆ ಅವಳ ಜೊತೆ ಸಂಸಾರ ಮಾಡ್ತೀನಿ ಅಂತ ಕೂತಿದ್ದ. ಹೌದಾ? ಹಾಂ, ಅವನ ತಲೆ ನೆಟ್ಟಿಗಿರಲ್ಲಮ್ಮ. ಯಾವ ಕ್ಷಣದಲ್ಲಿ ಬೇಕಾದರೂ ಟರ್ನ್ ಆಗ್ಬಿಡ್ತಾನೆ. ತಮ್ಮ ಯಜಮಾನರು ಸರಿಯಾಗಿದ್ದಾರೆ ಸಂಧಾನ ಮಾಡೋದಕ್ಕೆ. ಕಷ್ಟಪಟ್ಟು ಅದನ್ನು ರೆಡಿ ಮಾಡಿಟ್ಟಿದ್ರೆ ಇವ್ರು ಬಂದು ಎಲ್ಲ ಹಾಳು ಮಾಡಿದ್ರು. ಮತ್ತೆ ತೇಜ ಜೊತೆ ಸಂಸಾರ ಮಾಡಕ್ಕೆ ಒಪ್ಕೊಂಬಿಟ್ನಾ? ಮಾಡ್ತೀನಿ ಅಂತಿದ್ದ. ನಾನು ಬುದ್ಧಿ ಹೇಳಿದ್ದೀನಿ, ನೋಡಪ್ಪ ನಿನ್ನ ಹೆಂಡತಿ ಸರಿ ಇಲ್ಲ, ಅವಳು ಸಾಮಾನ್ಯದವಳಲ್ಲ, ನೀನು ಅವಳ ಜೊತೆ ರಾಜಿ ಆಗಬೇಡ ಅಂತ ಹೇಳಿದ್ದೀನಿ. ನಿನ್ನ ಮಾತು ಕೇಳಿದ್ನಾ? ನೀಟಾಗಿ ತಲೆಗೆ ಹೋಗಬೇಕು ಆ ಥರ ಹೇಳಿದ್ದೀನಿ. ಈಗ ನನ್ನ ಮಾತೇ ಸರಿ ಅಂತಿದ್ದಾನೆ. ಇನ್ಯಾವ ಮಾಯದಲ್ಲೋ ತಮ್ಮ ಯಜಮಾನರು ಹೋಗಿ ಕಿವಿ ಕಚ್ಚಿದ್ರೆ ಆ ತೇಜುನೇ ಸರಿ ಅಂತ ಅವಳ ಹಿಂದೆ ಹೋಗ್ತೀನಿ ಅಂತಾನೆ. ಹೌದಾ? ಈ ಆದಿಗೇನೋ ಆಯಿತು? ನೆನ್ನೆನೇ ಅವಳಿಗೆ ಫೋನ್ ಮಾಡಿದ್ದ. ಪುಣ್ಯಕ್ಕೆ ಅವಳು ಸಿಗಲಿಲ್ಲ. ಇಲ್ಲಾಂದಿದ್ರೆ ಯಾವಾಗಲೂ ತೇಜುನ ಮನೆ ಕರ್ಕೊಂಬರೋ ಪ್ರೋಗ್ರಾಮ್ ಇತ್ತು. ಅಯ್ಯೋ, ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಡ. ನನಗಂತೂ ಇತ್ತೀಚೆಗೆ ತೇಜು ಅಂತಂದರೆ ಅಸಹ್ಯ ಆಗ್ತಾಯಿದೆ. ಮೈಸೂರು ಇನ್ಸಿಡೆಂಟ್ ಆದಮೇಲಂತೂ ನಂಗೆ ಅವಳು ಕಂಡ್ರೇನೇ ಆಗಲ್ಲ. ಸಿಂಪ್ಲಿ ಐ ಹೇಟ್ ಹರ್ ಕಣೋ. ಅಮ್ಮ, ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲಮ್ಮ. ನಿನ್ನ ದೊಡ್ಡ ಮಗ ನನ್ನ ಕೈಲಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ಕೊತೀನಿ. ಅನಿ, ಬಾ ಬ್ರದರ್. ಏನೋ ಮತ್ತೆ ತೇಜಸ್ವಿನಿ ಕಾಲ್ ಮಾಡಿದ್ಯಾ? ನಾನು ಯಾಕೆ ಮಾಡಲಿ ಅನಿ? ಅಲ್ಲ, ಒಂದಾಗೋಣ ಬಾ ಅಂತ ಏನಾದರೂ ಕಾಲ್ ಮಾಡಿದ್ಯಾ ಅಂತ. ಇಲ್ಲ ಅನಿ, ನಾನೇನು ಫೋನ್ ಮಾಡಲಿಲ್ಲ. ಅಲ್ಲ, ಮಾಡಬೇಕಿತ್ತು. ನನ್ನ ಹೆಂಡತಿ ಅಷ್ಟೊಂದು ಒಳ್ಳೆಯವಳು, ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಎಷ್ಟೇ ಆಗಲಿ ತಮ್ಮ ಪೂಜ್ಯ ಪಿತಾಜಿಯವ್ರು ಹೇಳಿರೋದಲ್ವೇ? ಇಲ್ಲ ಅನಿ, ನಿನ್ನ ಮಾತು ಕೇಳಿದ ಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ನೀನು ಹೇಳಿದ್ದೆ ಸರಿ ಅಂತ ಅನಿಸ್ತು ನನಗೆ. ಅಲ್ಲ, ಇರೋ ವಿಚಾರ ಹೇಳಿದ್ದೀನಿ. ಆಮೇಲೆ ನಾನು ನಿನ್ನ ತಲೆ ಕೆಡಿಸ್ತೆ ಅಂತ ಅನ್ಕೋಬೇಡ. ನೀನು ಇರೋದನ್ನ ತಾನೇ ಅನಿ ಹೇಳಿರೋದು. ಅಪ್ಪ ನನ್ನ ಹತ್ರ ಮಾತಾಡಿ ತೇಜಸ್ವಿನಿ ತುಂಬ ಒಳ್ಳೆಯವಳು, ಹೀಗೆ ಹಾಗೆ ಅಂತ ತಲೆ ಕೆಡಿಸಿದ್ರು. ನಾನು ಕರಗ್ಬಿಟ್ಟೆ. ಅದಿ, ಅಂಥ ಕೆಲಸ ಮಾತ್ರ ಮಾಡಕ್ಕೆ ಹೋಗಬೇಡ. ಹೇಗಿದ್ರು ಮನೆ ಬಿಟ್ಟು ಹೋಗಿದ್ದಾಳೆ, ಹಾಗೆ ಹೊರಟು ಹೋಗಲಿ. ಮತ್ತೆ ನಮ್ಮನೆ ಹೊಸಲು ತುಳಿಯೋದು ಬೇಡ. ಅವಳು ನಮ್ಮನೆ ಗೌರವನ ಹಾಳು ಮಾಡಿದ್ದಾಳೆ. ನಾನು ಅವಳನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಮ್ಮ, ಖಂಡಿತವಾಗ್ಲೂ ಅವಳಿ ಮನೆಗೆ ಮತ್ತೆ ವಾಪಸ್ ಬರಲ್ಲ. ಅಲ್ಲ,
ತಮ್ಮ ಪೂಜ್ಯ ಪಿತಾಜಿಯವರು ಮತ್ತೆ ನಿನ್ನ ತಲೆ ತಿಂದರೆ? ನಾನು ಕ್ಲಿಯರಾಗಿ ಅಪ್ಪನಿಗೆ ಹೇಳ್ಬಿಡ್ತೀನಿ, ನನ್ನ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ಅಂತ. ಅವ್ರ ಸೊಸೆ ಹೆಚ್ಚಾದ್ರೆ ನಾನೇನು ಮಾಡೋದಕ್ಕಾಗತ್ತೆ? ದಾರಿ ತಪ್ಪಿದವಳ ಜೊತೆ ಸಂಸಾರ ಮಾಡೋದಕ್ಕೆ ನಾನು ತಯಾರಾಗಿಲ್ಲ. ಯಾರಿಗೇನೇ ಹೇಳಿದ್ರು ಸರಿನೇ, ನನ್ನ ಮನಸ್ಸು ಬದಲಾಗಲ್ಲ. ತೇಜಸ್ವಿನಿ ಮತ್ತೆ ಈ ಮನೆಗೆ ಬರಲ್ಲ. ಜಾನು, ಯಾಕೆ ಬರಕ್ ಹೋದ್ರಿ? ಯಾಕೆ ಏನಾಯಿತು? ಮುಗಿತಾ ನಿಮ್ಮ ಮನೆ ಹಾಳು ಕೆಲಸ? ಏನು ಹೇಳ್ತಾ ಇದೀಯ? ಅದೇ ನೀವು ನಿಮ್ಮಮ್ಮ ಸೇರ್ಕೊಂಡು ಬಾವನ್ ತಲೆ ತಿಂತಾ ಇದ್ರಲ್ಲ, ಆ ಮನೆ ಹಾಳು ಕೆಲಸ ಮುಗೀತಾ ಅಂತ ಕೇಳಿದೆ. ಅದಾ? ಹ್ಞೂ, ಅದೇ ಮನೆ ಹಾಳು ಕೆಲಸ. ಗಂಡ ಹೆಂಡತಿನ ಬೇರೆ ಬೇರೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಬಿಡು, ಅದೆಲ್ಲ ನಿನಗೆ ಯಾಕೆ? ಇವೆಲ್ಲ ಬೇಕಾ ನಿಮಗೆ? ನಿಮಗೆ ನಿಮ್ಮಮ್ಮಂಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಅವ್ರು ನಿಮ್ಗೇನು ಅನ್ಯಾಯ ಮಾಡಿದ್ದಾರೆ? ಯಾಕೆ ಸುಮ್ಮನೆ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೋಡು, ನಿನಗದೆಲ್ಲ ಅರ್ಥ ಆಗಲ್ಲ. ಓ ಪ್ಲೀಸ್, ನನಗೆಲ್ಲ ಅರ್ಥ ಆಗತ್ತೆ. ಅರ್ಥ ಆಗದಿರೋದು ಇಲ್ಲೇನೂ ಇಲ್ಲ. ನಿಮ್ಮ ನೀಚತನ ಮುಖಕ್ಕೆ ರಾಜ್ತಾ ಇದೆ. ಯಾಕೆ ಬಾವನ್ ತಲೆ ಕೆಡ್ಸೋದಕ್ಕೆ ಹೋಗಿದ್ರಿ? ಅವ್ರು ಒಪ್ಕೊಂಡಿದ್ರು ತಾನೆ ತೇಜು ಅಕ್ಕನ ಜೊತೆ ಪ್ಯಾಚಪ್ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ. ನೀವ್ಯಾಕೆ ಅವ್ರ ತಲೆ ಕೆಡ್ಸಿದ್ರಿ? ಜಾನು, ನಿನಗಿದೆಲ್ಲ ಅರ್ಥ ಆಗಲ್ಲ, ಅದ್ರ ಬಗ್ಗೆ ಮಾತಾಡಬೇಡ. ನಿಮ್ಮ ತೇಜು ಅಕ್ಕಂಗೂ ನಮಗೂ ಆಗಲ್ಲ. ನಮ್ಮ ಕಾರಣಗಳು, ನಮ್ಮ ಮನಸ್ಥಿತಿಗಳು ಬೇರೆನೇ ಇದೆ. ಅದನ್ನು ನಿನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಾನು. ಹಾಗಂತ ಒಂದು ಸಂಬಂಧನ ಒಡೆಯೋದಿಕ್ಕೆ ಹೋಗದ? ಕೆಲವು ಸಲ ಅದನ್ನು ಮಾಡಬೇಕಾಗತ್ತೆ. ಯಾವ ಪುರುಷಾರ್ಥಕ್ಕೆ? ಪುರುಷಾರ್ಥಕ್ಕಲ್ಲ, ಸರ್ವೈವಲ್ಗೋಸ್ಕರ. ಅನಿ ಪ್ಲೀಸ್, ಅಕ್ಕ ನಿಮ್ಗೇನು ತೊಂದರೆ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದಾರೆ, ನಿಮ್ಮ ಪಾಡಿಗೆ ನೀವು ಬದುಕಿ. ಅದೇ ತೊಂದರೆ ಆಗಿರೋದು. ಅವ್ರ ಪಾಡಿಗೆ ಅವ್ರು ಬದುಕಿದಿದ್ರೆ ಇಷ್ಟೆಲ್ಲ ತರಲೆ ಆಗ್ತಾನೆ ಇರಲಿಲ್ಲ. ನೋಡು, ಅತ್ತಿಗೆ ಬರೀ ಅತ್ತಿಗೆ ಆಗಿದ್ದಿದ್ರೆ ನಾವು ಇದೆಲ್ಲ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಅವಳು ನನ್ನ ವ್ಯವಹಾರದಲ್ಲಿ ತಲೆ ಹಾಕಿದ್ಲು, ನನ್ನ ಹಣಕಾಸಿನ ತನಕ ಮೂಗು ಚಾಚಿದ್ಲು. ಸೊ ನಾನು ಅವಳನ್ನ ನಿವಾರಿಸ್ಕೋಬೇಕಾಯ್ತು. ಅನಿ ಪ್ಲೀಸ್. ನೋಡು, ಇದೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮಗಳು. ನಿನಗಿದೆಲ್ಲ ಅರ್ಥ ಆಗಲ್ಲ. ನಿನಗೆ ನಿಮ್ಮ ತೇಜು ಅಕ್ಕ ಒಳ್ಳೆ ಇರ್ಬೋದು, ಆದರೆ ಅವಳಿಂದ ನನಗೆ ತೊಂದರೆ ಇದೆ. ನಾನು ನನ್ನ ಸೇಫ್ಟಿ ನೋಡ್ಕೋಬೇಕಾಗತ್ತೆ. ಹಾಗಂತ ಈ ರೀತಿ ಮಾಡೋದ? ಗಂಡ ಹೆಂಡತಿ ಸಂಬಂಧನ ಒಡಿಬಾರ್ದು ಅನಿ. ನನ್ನ ಮಾತು ಕೇಳಿ. ನೋ ಅದರ್ ವೇ. ನೋಡು, ಈ ವಿಷಯದಲ್ಲಿ ನಿನ್ನ ತಲೆ ಹಾಕ್ಬೇಡ. ಇದು 1-2 ರೂಪಾಯಿ ವ್ಯವಹಾರ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ನಾನು ಸ್ವಲ್ಪ ಯಾಮಾರಿದ್ರೆ ನಿಮ್ಮ ತೇಜು ಅಕ್ಕ ಎಲ್ಲನೂ ಗುಳುಂ ಮಾಡ್ತಾಳೆ. ಅವ್ರು ಅಂಥವ್ರಲ್ಲ. ದುಡ್ಡಿನ ವಿಚಾರದಲ್ಲಿ ನನ್ನನ್ನು ನಾನೇ ನಂಬಲ್ಲ, ಇನ್ನು ಬೇರೆಯವ್ರನ್ನ ಹೇಗೆ ನಂಬಲಿ ಜಾನು? ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅನಿ. ನನ್ನ ಮಾತು ಕೇಳಿ. ಭಾವಂಗೂ ಬುದ್ಧಿ ಇಲ್ಲ. ನಿಮ್ಮ ಮಾತು ಕಟ್ಕೊಂಡು ಅಕ್ಕನ ಬಿಡಕ್ಕೆ ಹೊರಟಿದ್ದಾರೆ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಅನಿ. ಇನ್ನ ಸಮಸ್ಯೆ ಹೆಚ್ಚಾಗುತ್ತೆ. ಏನು ಹೆಚ್ಚಾಗುತ್ತೆ? ನಮಗೆ ಬಲಿ ಹಾಕೋದು ಹೇಗೆ ಅಂತ ಗೊತ್ತು. ನೀವು ಅವರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ, ಅವ್ರು ಚೆನ್ನಾಗಿರ್ಲಿ. ನೋಡು, ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನಿನಗೆ ಈ ರಾಜಕೀಯಗಳೆಲ್ಲ ಅರ್ಥ ಆಗಲ್ಲ, ಅರ್ಥ ಆಗೋದು ಬೇಡ. ನಿಮ್ಮ ತೇಜು ಅಕ್ಕ ಈ ಮನೆಗೆ ಫಾರಿನ್ ಬಾಡಿನ ಹೊರತು ನಮಗೆ ಸಂಬಂಧಪಟ್ಟಿದ್ದಲ್ಲ. ಅವಳಿಗೆ ಆಸ್ತಿನ ಕೊಡೋದಕ್ಕೆ ನಮಗೇನು ತಲೆ ಕೆಟ್ಟಿಲ್ಲ. ನೀನು ಅಷ್ಟೇ, ನಿಮ್ಮ ತೇಜು ಅಕ್ಕಂಗೆ ಹೀಗಾಗೋಯ್ತು ಅಂತ ಫೀಲ್ ಮಾಡ್ಕೊಳ್ಳೋದು, ಕಣ್ಣೀರು ಹಾಕೋದು, ಇದೆಲ್ಲ ಸರಿಯಲ್ಲ. ನಿನಗೆ ಅವಳು ಮುಖ್ಯ ಅಲ್ಲ, ನಾನು ಮುಖ್ಯ. ಅದನ್ನು ಅರ್ಥ ಮಾಡ್ಕೊ. ಸುಮ್ಮನೆ ನನ್ನ ತಲೆ ತಿನ್ಬೇಡ.
ರಘುರಾಮ್ ಸಾಕ್ಷಿ ಬಾಣಂತನಕ್ಕೆ ಲೀವ್ ಅಪ್ಲೈ ಮಾಡಿದ್ದೀನಿ. ಎಷ್ಟು ದಿನ ಸ್ಯಾಂಕ್ಷನ್ ಆಗುತ್ತೋ ಗೊತ್ತಿಲ್ಲ. ಒಂದು 20 ದಿವಸ ರಜಾ ಸಿಗುತ್ತಲ್ವ ಜಯಶ್ರೀ? ಹೇಳೋಕ್ಕಾಗಲ್ಲ, ಕೇಳಿದ್ದೀನಿ, ನೋಡಬೇಕು. ಸಾಕ್ಷಿ ಎದ್ದು ಹೋಗ್ಬಿಟ್ರ ಆಂಟಿ? ಹ್ಞೂ, ರೂಮಿಗೆ ಹೋದ್ಲು. ಯಾಕೆ? ಎಷ್ಟು ಸಲ ಹೇಳಿದ್ದೀನಿ ಊಟ ಆದ್ಮೇಲೆ ಹಣ್ಣು ತಿನ್ಬೇಕು ಅಂತ, ಕೇಳೋದೇ ಇಲ್ಲ ಆಂಟಿ. ನೀವೇ ಹೇಳಿ ಆಂಟಿ, ಇಂಥ ಟೈಮ್ನಲ್ಲಿ ಎಷ್ಟು ಜೋಪಾನವಾಗಿ ಆರೈಕೆ ಮಾಡಬೇಕು ಅಂತ. ಅಲ್ಲ, ನನ್ನ ಮಾತಿನ ಕಿವಿ ಮೇಲೆ ಹಾಕೊಳ್ಳಲ್ಲ ಇವರು. ಜಯಶ್ರೀ, ಪ್ರೇಮ್ ಬೇಕಾದ್ರೆ ನಮ್ಮ ಸಾಕ್ಷಿ ಬಾಣಂತನ ಮಾಡ್ಬಿಡ್ತಾನೆ ಅಲ್ವಾ ಪ್ರೇಮ್? ಬೈ ಆಲ್ ಮೀನ್ಸ್ ಅಂಕಲ್. ಅಲ್ಲ, ನನ್ನ ಹೆಂಡತಿ ಯೋಗಕ್ಷೇಮ ನೋಡ್ಕೊಳ್ಳೋದ್ರಲ್ಲಿ ನನ್ಗೇನು ತೊಂದರೆ ಇಲ್ಲ. ಇಟ್ಸ್ ಮೈ ಪ್ಲೆಷರ್. ವೆರಿ ಗುಡ್. ಬಂದೆ? ನಡೀಲಿ ಸೇವೆ. ಜಯಶ್ರೀ, ಪ್ರೇಮ್ ಎಷ್ಟು ಒಳ್ಳೆ ಹುಡುಗ ಅಲ್ವಾ? ನಿಜವಾಗ್ಲೂ ಅಂಥ ಅಳಿಯ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರ್ಬೇಕೆ. ಒಂದು ವೇಳೆ ಅನಿರುದ್ಧ ಮನಸ್ಸು ಬದಲಾಯಿಸಿ ನಮ್ಮ ಸಾಕ್ಷಿನ ಮದುವೆ ಮಾಡ್ಕೊಂಡಿದ್ರು ಅವನು ಇಷ್ಟು ಚೆನ್ನಾಗಿ ಅವಳು ಕೇರ್ ತಗೋತಿದ್ನೋ ಇಲ್ವೋ ಗೊತ್ತಿಲ್ಲ. ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಆ ಜಾಹ್ನವಿನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಅಂಥ ದುಷ್ಟನ ಜೊತೆ ಲೈಫ್ ಲಾಂಗ್ ಹೇಗಬೇಕಲ್ಲ ಅಂತ. ನಮ್ಮ ಸಾಕ್ಷಿ ಮೋಸ ಹೋಗಿದ್ರು ಜಾಹ್ನವಿಗಿಂತ ಅದೃಷ್ಟವಂತೆ. ಅದಕ್ಕೆ ಪ್ರೇಮ್ ಅಂತ ಒಳ್ಳೆ ಗಂಡ ಸಿಕ್ಕಿರೋದು. ಕರೆಕ್ಟಾಗಿ ಹೇಳಿದೆ ಜಯಶ್ರೀ ನೀನು. ಕೂತ್ಕೊಳ್ಳಿ. ಅಬ್ಬಾ ಪ್ರೇಮ್, ಮೊದಲಿನ ಹಾಗೆ ಈಗ ಎದ್ದು ಕೂತ್ಕೊಳ್ಳೋದೆಲ್ಲ ಆಗಲ್ಲ. ಪಾಪು ಕಾಟ ಜಾಸ್ತಿ ಆಗಿದೆ. ಹೌದೇನೋ ಕಳ್ಳ, ಅಮ್ಮಂಗೆ ಅಷ್ಟೊಂದು ತೊಂದರೆ ಕೊಡ್ತಿದ್ಯಾ? ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಈ ನಿನ್ನಪ್ಪ ಎಷ್ಟು ಚೆನ್ನಾಗಿ ನಿನಗೆ ಎತ್ತಾಡಿಸ್ತಾನೆ ಗೊತ್ತಾ? ಸದ್ಯ ಪ್ರೇಮ್, ಮಗುನ ನೀವೇ ನೋಡ್ಕೊಳ್ಳಿ. ಆಮೇಲೆ ನಾನಂತೂ ನಿಶ್ಚಿಂತೆಯಾಗಿದ್ಬಿಡ್ತೀನಪ್ಪ. ಆಯಿತು. ಸಾಕ್ಷಿ, ನಾನು ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತೋಯ್ತು. ಏನದು? ಮಗುಗೆ ಏನು ಹೆಸರಿಡಬೇಕು ಅಂತ ನಾವು ಡಿಸೈಡೇ ಮಾಡಿಲ್ಲ. ಪ್ರೇಮ್, ನೀವು ಮಗುಗೆ ಹೆಸರು? ಯಾಕೆ? ನಮ್ಮ ಮಗುಗೆ ಹೆಸರಿಡೋದಕ್ಕೆ ನನಗೆ ಅಧಿಕಾರ ಇಲ್ವಾ? ನಾನು ಅದರಪ್ಪ. ನೋಡ್ತಾ ಇರಿ ಎಂಥ ಹೆಸರಿಡ್ತೀನಿ ಅಂತ. ಗಂಡಾಗಲಿ ಹೆಣ್ಣಾಗಲಿ ಫಸ್ಟ್ ಕ್ಲಾಸ್ ನೇಮ್ನ ಸೆಲೆಕ್ಟ್ ಮಾಡ್ತೀನಿ. ನಾಳೆನೇ ನೆಟ್ನಲ್ಲಿ ಚೆಕ್ ಮಾಡಿಬಿಟ್ಟು ಹೆಸರೇನಿಡೋದು ಅಂತ ಡಿಸೈಡ್ ಮಾಡ್ತೀನಿ. ಓಕೆ? ಪ್ರೇಮ್, ಸಾಕ್ಷಿ, ಏನಾಯ್ತು? ತುಂಬ ಖುಷಿ ಆಗ್ತಿದೆ ಪ್ರೇಮ್. ನಾನು, ನೀವು, ನಮ್ಮ ಮಗು, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತ ತುಂಬ ಸಂತೋಷ ಆಗ್ತಿದೆ. ಆದಿ, ಇವತ್ತು ಹೋಗ್ತಿದ್ಯಾ ಅಲ್ಲಿಗೆ? ಎಲ್ಲಿಗೆ? ಸುರಭಿ ಮನೆಗೆ. ಸುರಭಿ ಮನೆಗೆ ನಾನು ಯಾಕೆ ಹೋಗಲಿ? ನೆನ್ನೆ ತಾನೇ ಫೋನ್ ಮಾಡಿ ಮಾತಾಡಿ ಅಂತಲ್ಲಪ್ಪ. ನಾನು ಅವಳಿಗೆ ಹೇಳಿದ್ದೀನಿ ಯಾವ ಕ್ಷಣದಲ್ಲಾದರೂ ಇನ್ನು ಬರ್ಬೋದು ಅಂತ. ನೋಡು, ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಹೋಗೋಳನ್ನು ಕರ್ಕೊಂಬಂದ್ಬಿಡು. ಯಾರನ್ನ? ತೇಜಸ್ವಿನಿ, ನಿನ್ನ ಹೆಂಡ್ತಿನ. ನನಗೇನು ತಲೆ ಕೆಟ್ಟಿದ್ಯಾ? ಆದಿ, ನೆನ್ನೆ ನನ್ನ ಜೊತೆ ಮಾತಾಡುವಾಗ ಎಲ್ಲ ಒಪ್ಕೊಂಡಿಲ್ಲೋ? ತೇಜು ಜೊತೆ ಸರಿಯಾಗಿ ನಡ್ಕೋತೀನಿ ಅಂತ ಹೇಳಿ ಮಾತು ಕೂಡ ಕೊಟ್ಟಿಯಲ್ಲೋ? ಈಗ ಇದ್ದಕ್ಕಿದ್ದಂಗೆ ಏನಾಯ್ತು? ನಿಮ್ಮ ಮಾತು ಕೇಳಿದ್ರೆ ನಾನು ಹಾಳಾಗಿ ಹೋಗ್ತಾ ಇದ್ದೆ. ದೇವ್ರು ದೊಡ್ಡವನು, ನನ್ನನ್ನು ಕಾಪಾಡ್ದ. ಆದಿ, ಏನು ಹೇಳ್ತಿದ್ಯಾ ನೀನು? ಇನ್ನೇನು ಮತ್ತೆ? ಅವಳ ಜೊತೆ ನಾನು ಸಂಸಾರ ಮಾಡಬೇಕಾ? ನನಗೇನು ಮಾನ ಮರ್ಯಾದೆ ಇಲ್ವಾ? ಜನ ನನ್ನನ್ನು ನೋಡಿ ಗೇಲಿ ಮಾಡಿ ನಗ್ಬೇಕಾ? ಆದಿ, ಏನು ತಮಾಷೆ ಮಾಡ್ತಿದ್ಯಾ ನೀನು? ನನ್ನ ಜೊತೆ ಮಾತಾಡುವಾಗೆಲ್ಲ ಸರಿಯಾಗೇ ಇದೆಯಲ್ಲ, ಈಗ ಇದ್ದಕ್ಕಿದ್ದಂಗೆ ಏನಾಯ್ತು? ಯಾರು ನಿನ್ನ ತಲೆ ಕೆಡಿಸಿದ್ದು? ಯಾರ್ದೋ ಮಾತನ್ನ ನಾನೇ ಕೇಳಬೇಕು? ನಿಮ್ಮ ಮಾತನ್ನ ಕೇಳಿ ಕ್ಯಾರೆಕ್ಟರ್ ಇಲ್ದಿರೋ ಅವಳ ಜೊತೆ ನಾನು ಸಂಸಾರ ಮಾಡಬೇಕಾ? ನನಗೇನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿಲ್ವಾ?
ಅವಳಿಗೆ ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡು ಅವಳನ್ನ ತಲೆ ಮೇಲೆ ಕೂರ್ಸ್ಕೊಳ್ಳೋದಕ್ಕೆ ನಾನೇನು ಆದರ್ಶ ಪತಿ ಅಲ್ಲ. ಆದಿತ್ಯ, ನನ್ನ ಮಾತು ಕೇಳು. ಸತ್ಯದೇವ್, ಯಾಕೆ ಈ ರೀತಿ ಮಾತಾಡ್ತಿದ್ದೀರಿ? ಯಾಕೆ ಆದಿತ್ಯನ ಪೆಸ್ಟರ್ ಮಾಡ್ತಾ ಇದ್ದೀರಿ? ಅವನಿಗೆ ತೇಜಸ್ವಿನಿ ಜೊತೆನಲ್ಲಿ ಸಂಸಾರ ಮಾಡೋದು ಇಷ್ಟ ಇಲ್ಲ. ಅವ್ನಿಗೆ ಯಾಕೆ ಹಿಂಸೆ ಮಾಡ್ತಿದ್ದೀರಿ? ಅಲ್ಲಿ ಅವ್ನು ತಪ್ಪು ಮಾಡ್ತಾ ಇದ್ದಾನೆ. ತೇಜಸ್ವಿನಿ ಜೊತೆ ಸಂಸಾರ ಮಾಡಲ್ಲ ಅಂದ್ರೆ ಏನು ಅರ್ಥ ಹೇಳು? ಸತ್ಯದೇವ್, ಸಂಬಂಧ ಅನ್ನೋದು ತುಂಬಾ ಸೂಕ್ಷ್ಮ. ನಾವು ಒತ್ತಾಯ ಮಾಡಿ ಸಂಸಾರ ಮಾಡು ಅಂದ್ರೆ ಅವ್ರ ಬದುಕನ್ನ ನಾವೇ ನಾಶ ಮಾಡ್ದಾಗೆ. ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ಬಿಡಿ. ಹಾಗಂತ ಅವ್ರ ಜೀವನ ಹಾಳಾಗಿ ಹೋಗ್ಲಿ ಅಂತೀಯಾ? ಹಾಳಾಗಿ ಹೋಗಿದೆ ಸ್ವಾಮಿ. ನನ್ನ ಅಣ್ಣಂಗೆ ಏನು ಭಾವನೆಗಳಿಲ್ವಾ? ಅವ್ನ ಹೆಂಡತಿ ಏನು ತಪ್ಪು ಮಾಡಿದ್ರು ಅದನ್ನು ನೋಡಿಕೊಂಡು ಕ್ಷಮಿಸ್ಕೊಂಡು ಅವ್ರ ಜೊತೆ ಜೀವನ ಮಾಡ್ಬೇಕಾ? ಅಂಥ ಅನಿವಾರ್ಯತೆ ಏನು? ಅದು ಎಲ್ಲ ಕಣ್ಣಾರೆ ನೋಡಿದ ಮೇಲೂ. ಅನಿರುದ್ಧ, ಹೌದ್ರಿ ಸ್ವಾಮಿ, ಎಲ್ರಿಗೂ ಅವ್ರ ಹೆಂಡತಿ ಅನ್ನೋ ಪೊಸೆಸಿವ್ನೆಸ್ ಇರುತ್ತೆ. ನನ್ನ ಹೆಂಡತಿ ನನ್ನೊಳಗೇ ಇರಬೇಕು ಅಂತ ಅನ್ಸುತ್ತೆ. ಬೇಸಿಕಲಿ ಅಂತ ಒಂದು ವ್ಯಾಮೋಹಕ್ಕೆ ನೇಣು ಬಿದ್ದರೆ ಅಲ್ಲಿಗೆ ಸಂಬಂಧ ಉಳಿಯುತ್ತಾ? ಅನಿ ಬೇಡ, ಸಂಬಂಧಗಳನ್ನ ಒಡಿಬೇಡ ರೀ ಸ್ವಾಮಿ. ಒಳ್ಳೆ ನನ್ನ ಕುತ್ತಿಗೆಗೆ ಕಟ್ತಿರಲ್ರಿ. ಅವಳೇ ಹಾಳು ಮಾಡ್ಕೊಂಡಿರುವಾಗ ನಾನು ಹೊಡಿಯೋದೇನಿದೆ? ಬಲವಂತದ ಬಾಳು ಯಾವತ್ತಿಗೂ ಹಾಳೆ. ಏನು ಹಾಳಾಗೋಗಿರ್ಲಿಲ್ಲ. ಅನಿ ಪ್ಲೀಸ್, ಆದಿ ಸರಿ ಹೋಗಿದ್ದ ಕಣ. ಈಗಲೂ ಸರಿ ಮಾಡ್ಕೊಳ್ಳಿ, ನಾನು ಬೇಡ ಅನ್ನ. ಅದೇ ನಿಮ್ಮಪ್ಪ ಹೇಳ್ತಾ ಇದ್ದಾರೆ ಕೇಳಪ್ಪ, ಸುಮ್ಮನೆ ನನ್ನ ತನಕ ತರಬೇಡ. ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ರೆ ನನಗೇನು? ಇಲ್ಲ, ಅವಳು ನನಗಿಷ್ಟ ಇಲ್ಲ. ಅವಳು ನನಗೆ ಬೇಡ, ನನಗೆ ಮೋಸ ಮಾಡಿದ್ದಾಳೆ. ಅವಳನ್ನ ಈಗಾಗಲೇ ಈ ಮನೆಯಿಂದ ಆಚೆ ಕಳ್ಸಾಗಿದೆ. ಮತ್ತೆ ಕರ್ಕೊಳ್ಳೋ ಅಂತ ಪ್ರಮೇಯ ಇಲ್ಲ. ಈ ವಿಷಯನ ಮತ್ತೆ ಮತ್ತೆ ಚರ್ಚೆ ಮಾಡೋಂಥ ಅಗತ್ಯನೂ ಇಲ್ಲ. ಲೀಗಲ್ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನ ಮುಂದುವರಿಸಿ. ಬಾಬಾ, ಒಂದು ನಿಮಿಷ ನಿಂತ್ಕೊಳ್ಳಿ. ಇದಕ್ಕಿಂತ ಮುಂಚೆ ನೀವು ಅಕ್ಕನ ಜೊತೆ ಒಂದಾಗೋ ಮನ್ಸು ಮಾಡಿದ್ರಿ ಅಲ್ವಾ? ಅದೊಂದು ಫ್ಲಾಶ್ ಥಾಟ್ ಅಷ್ಟೇ, ಅದನ್ನ ಸೀರಿಯಸ್ ಆಗಿ ತಗೋಬೇಕಿಲ್ಲ. ಇಲ್ಲ ಬಾಬಾ, ನಿಮಗೆ ಅಕ್ಕನ ಜೊತೆ ಒಂದಾಗೋ ಮನಸ್ಸಿದೆ, ಅದಕ್ಕೆ ಆ ಥಾಟ್ ಬಂದಿದೆ. ಎಲ್ಲೋ ಒಂದು ಕಡೆ ಮಾವ ಹೇಳ್ತಿರೋದು ಕರೆಕ್ಟ್ ಅಂತ ಕೂಡ ನಿಮ್ಗೆ ಅನಿಸಿದೆ. ಅಕ್ಕನ ಮೇಲೆ ಬಂದಿರೋ ಅಪಾದನೆ ಸುಳ್ಳು ಅಂತ ನಿಮ್ಮ ಒಳ ಮನಸ್ಸಿಗೆ ಗೊತ್ತಿದೆ. ಆದರೆ ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡು ನೀವು ನಿಮ್ಮ ಡಿಸಿಷನ್ಗೆ ಬದ್ಧ ಆಗ್ತಿಲ್ಲ. ಯೋಚನೆ ಮಾಡಿ ಬಾಬಾ. ಹಾಗೇನಿಲ್ಲ ಜಾನ್ವಿ. ಇಲ್ಲ ಬಾಬಾ, ನಿಮ್ಮ ಲೈಫ್ಗೆ ನೀವೇ ದೊಡ್ಡ ಗುರು. ನಿಮ್ಮ ಲೈಫನ್ನು ನೀವೇ ಜಡ್ಜ್ ಮಾಡ್ಕೊಳ್ಬೇಕು. ಯಾರ್ದೋ ಸಲಹೆ ಒತ್ತಡಕ್ಕೆ ನೀವು ಬಲಿಯಾಗಬಾರ್ದು. ನೀವೊಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ನೀವು ನನ್ನ ಮಾತು ಕೂಡ ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಮ ಒಳ ಮನಸ್ಸು ಮಾತು ಕೇಳಿ, ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅಂತ ಅದನ್ನು ಕೇಳಿ. ಪ್ಲೀಸ್ ಮಾವ, ನಿಮ್ಮ ಲೈಫಲ್ಲಿ ಬಂದಿರೋ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ಕಂಡು ಹಿಡ್ಕೋಬೋದು. ಯೋಚನೆ ಮಾಡಿ. ಆಯ್ತಾ ಆಯ್ತಾ ನಿನ್ನ ಮಾತು? ಅವನ ಡಿಸಿಷನ್ ಅವ್ನು ತಗೋತಾನೆ, ನಿನಗಿದ್ರು ಸಾಬ್ರಿ ಬೇಡ. ಅನಿ ಪ್ಲೀಸ್. ಅವ್ನು ನಿಮ್ಮ ತೇಜು ಅಕ್ಕನ ಜೊತೆ ಮತ್ತೆ ಒಂದಾಗ್ತಾನೆ, ಆಯ್ತಾ? ಹೋಗಿ ಕೆಲಸ ನೋಡ್ಕೊ. ನೀನು ಬಾ ಬ್ರದರ್, ನೀನೇನು